ಮಕ್ಕಳ ಜೀವದ ಕಾಳಜಿ ಇಲ್ಲ, ಸಂಚಾರಿ ರೂಲ್ಸ್ ಬಗ್ಗೆ ಡೋಂಟ್ ಕೇರ್. ಖಾಸಗಿ ಶಾಲಾ ಕಾಲೇಜು ವಾಹನಗಳನ್ನ ಯಾರೂ ಕೇಳೋರೇ ಇಲ್ಲದಂತಾಗಿತ್ತು. ಆದರೆ ಇವತ್ತು ಆರ್ಟಿಒ ಅಧಿಕಾರಿಗಳು ಅಂತಹ ವಾಹನಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಇವತ್ತು ಬೆಳ್ಳಂಬೆಳಗ್ಗೆ ಆರ್ಟಿಒ ಅಧಿಕಾರಿಗಳು ಶಾಲಾ ಕಾಲೇಜು ವಾಹನಗಳನ್ನ ಈಗಾಗಲೇ ಸೀಸನ್ ಮಾಡಿರುವಂಥದ್ದು. ಯಾವುದೇ ವಾಹನದಲ್ಲೂ ಕೂಡ ಸಿ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಡ್ರೈವರ್ DL ರಿನ್ಯೂವಲ್ಲೇ ಆಗಿಲ್ಲ. ತಪ್ಪು ಮಾಡಿದ ವಿದ್ಯಾರ್ಥಿಗಳು ಟೀಚರ್ ಮುಂದೆ ನಿಂತ್ಕೊಂಡಂತೆ ವಾಹನಗಳೆಲ್ಲ ಇವತ್ತು ಆಫೀಸರ್ಸ್ ಮುಂದೆ ನಿಂತ್ಕೊಂಡಿದ್ವು. ಖಾಸಗಿ ಶಾಲಾ ಕಾಲೇಜು ಬಸ್ಗಳಿಗೆ ಇವತ್ತು ಪನಿಷ್ಮೆಂಟ್ ಡೇ. ಹೀಗೆ ಶಾಲಾ ಬಸ್ಗಳಿಗೆ ಪನಿಷ್ಮೆಂಟ್ ಕೊಟ್ಟವರು ಆರ್ಟಿಒ ಆಫೀಸರ್ಸ್. ಆರ್ಟಿಒ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ. ಖಾಸಗಿ ಶಾಲಾ ಕಾಲೇಜು ವಾಹನಗಳ ಕಳ್ಳಾಟ ಬಯಲು. 16 ಅಲ್ಲ 106 ವಾಹನಗಳು, ಬಸ್, ಮಿನಿ ಕ್ಯಾಬ್, ಓಮಿನಿ, ಟಿಟಿ ಸೇರಿ 106 ವಾಹನಗಳನ್ನ ಆರ್ಟಿಒ ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆ ಸೀಸ್ ಮಾಡಿದ್ದಾರೆ. ವಿದ್ಯಾರ್ಥಿಗಳನ್ನ ಕರೆತರುವ ವಾಹನಗಳಿಗೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಮಕ್ಕಳನ್ನು ಕರ್ಕೊಂಡೋಗಿ ಶಾಲೆಗೆ ಬಿಡ್ತಕ್ಕಂಥ ವೆಹಿಕಲ್ಸಲ್ಲೂ ಭಾಳಷ್ಟು ಲೋಪದೋಷಗಳಿವೆ. ಒಂದು ವೆಹಿಕಲ್ ಮಾರುತಿ ಆಮ್ನಿ ವೆಹಿಕಲ್, ಅದು NOC ತೊಗೊಂಡು ಸುಮಾರು ವರ್ಷಗಳಾಗಿದೆ. 2012ರಲ್ಲಿ NOC ತೊಗೊಂಡು ಟ್ಯಾಕ್ಸು FC ಏನು ಇಲ್ಲದೇನೋ ಆಪರೇಟ್ ಮಾಡ್ತವೆ. ಹಿಂದಿನ ದಿನಗಳಲ್ಲಿ ಹೆಚ್ಚಿನ ವಾಹನಗಳ ತಪಾಸಣೆ ಮಾಡ್ತವೆ. ಇಂಥ ವಾಹನಗಳ ವಿರುದ್ಧ ಖಂಡಿತ ಕಠಿಣ ಕ್ರಮ ಕೈಗೊಳ್ಳುತ್ತವೆ. ಬಹುತೇಕ ವಾಹನಗಳು ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲದೆ ಸಂಚರಿಸುತ್ತಿರುವುದರ ಬಗ್ಗೆ ಸಾಕಷ್ಟು ದೂರು ಬಂದಿದ್ವು. ಹೀಗಾಗಿ ಆರ್ಟಿಒ ಅಧಿಕಾರಿಗಳು ಆಪರೇಷನ್ ಆರಂಭಿಸಿದ್ರು. ಆರ್ಟಿಒ ಆಫೀಸರ್ಸ್ 10 ತಂಡ ರಚಿಸಿ ನಗರದ ಬಹುತೇಕ ಕಡೆ ಇಂದು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ರು. ಮಕ್ಕಳನ್ನ ಬೇಕಾಬಿಟ್ಟಿಯಾಗಿ ಕೂರಿಸಿಕೊಂಡು ಹೋಗುವುದು, ವಾಹನಗಳಿಗೆ ಪರವಾನಗಿ, FC ನವೀಕರಣ, ಪರ್ಮಿಟ್ ಇಲ್ಲದಿರುವುದು, ಇನ್ಶೂರೆನ್ಸ್, CC ಕ್ಯಾಮೆರಾ, ಪ್ಯಾನಿಕ್ ಬಟನ್, GPS ಸೇರಿ ಚಾಲಕರು DL ಇಲ್ಲದೆ ವಾಹನ ಓಡಿಸ್ತಾ ಇರೋದು ಕಂಡುಬಂದಿತು. ಶಾಲಾ ವಾಹನಗಳು ಶಾಲೆಯ ಹೆಸರಿನಲ್ಲಿ ನೋಂದಣಿಯಾಗಿರಬೇಕು. ಆದರೆ ಸಾಕಷ್ಟು ವಾಹನಗಳು ಯಾರದ್ದೋ ಹೆಸರಿನಲ್ಲಿ ನೋಂದಣಿಯಾಗಿರೋದು ಕಂಡುಬಂದಿದೆ. ಹೀಗೆ ಎಲ್ಲ ನಿಯಮ ಮೀರಿದ ವಾಹನಗಳನ್ನು ಸೀಸ್ ಮಾಡಿ ಬಿಸಿ ಮುಟ್ಟಿಸಲಾಗಿದೆ. ಆದರೆ ಚಾಲಕರು ಮಾತ್ರ ಬೇರೆಯದ್ದೇ ಕತೆ ಹೇಳ್ತಿದ್ದಾರೆ. ಎಲ್ಲ ದಾಖಲೆಗಳಿದೆ, ಕ್ಯಾಮ್ರಾ ಇದೆ, ಎಲ್ಲ ಇದೆ, ಎಲ್ಲ ಇದೆ. ಈಗೇನಿದೆ ಸೀಟ್ ಆಲ್ಟ್ರೇಷನ್ ಮಾಡಿದಿರಂತ ಹಿಡ್ದಾರೆ ಅಷ್ಟೇ. ನಮ್ದು ಅದ್ಬಿಟ್ರೆ ಇನ್ನೇನು ಪ್ರಾಬ್ಲಮ್ ಏನಿಲ್ಲ. ಮಾಡಬಾರ್ದು, ಏನೋ ಮಿಸ್ಟೇಕ್ ಮಾಡಿದ್ವಿ. ಪ್ರತಿದಿನ ಅದರಲ್ಲಿ ಬರೋದೇ 6 ಜನ ಬರ್ತಾರೆ. ಆಡಿದ್ದೆ ಆಟ ಅನ್ನುವಂತೆ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿದ್ದ ಖಾಸಗಿ ಶಾಲಾ ಕಾಲೇಜು ವಾಹನಗಳಿಗೆ ಆರ್ಟಿಒ ಆಫೀಸರ್ಗಳು ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ. ಕಿರಣ್ ಸೂರ್ಯ, TV9 ಬೆಂಗಳೂರು.